ಇತ್ತೀಚೆಗೆ ಉದ್ದನೆಯ ಕೂದಲನ್ನ ಹೊಂದೋದೆಂದ್ರೆ ಹೆಣ್ಮಕ್ಳಿಗೆ ಅಷ್ಟಾಗಿ ಇಷ್ಟವಾಗೋದಿಲ್ಲ. ಹೇಗಪ್ಪ ಇದನ್ನ ಮೇಂಟೈನ್ ಮಾಡೋದು, ಏನ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅನ್ನೋ ಚಿಂತೆ ಎಲ್ಲರನ್ನ ಕಾಡುತ್ತಲೇ ಇರುತ್ತೆ. ಸಿಂಪಲ್ ಆಗಿ ಹಳೆ ಕಾಲದ ಹೇರ್ ಸ್ಟೈಲ್ ವಿಧಾನವನ್ನ ಅಳವಡಿಸಿಕೊಂಡು ಅದಕ್ಕೆ ಹೊಸ ಟಚ್ ನೀಡುವ ಮೂಲಕ ಹೇಗೆ ಕೇಶವಿನ್ಯಾಸ ಮಾಡಿಕೊಳ್ಳೋದು ಅನ್ನೋದರ ಬಗ್ಗೆ ನಾವಿಂದು ನಿಮ್ಗೆ ಮಾಹಿತಿ ನೀಡ್ತೀವಿ. ನಮಸ್ತೆ ಸಿರಿ ವೀಕ್ಷಕರೇ, ಉದ್ದ ಕೂದಲಿರೋರಿಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೋದು, ಅದರಲ್ಲೂ ಮದುವೆ ಹೆಣ್ಣಿಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ನಾವಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಈ ಥರ ಉದ್ದ ಕೂದಲಿರುತ್ತೆ ಅಲ್ವಾ, ತುಂಬ ಜನ ಉದ್ದ ಹೇರ್ ಇಟ್ಕೊಳ್ಳೋದೇ ಇಲ್ಲ. ಆದರೆ ಯಾರೋ ಕೆಲವ್ರು ಕಡಿಮೆ ಜನ ಈ ಥರ ಉದ್ದ ಹೇರ್ ಇಟ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕಂತ ಆಪ್ಷನ್ಸೇ ಗೊತ್ತಿರೋದಿಲ್ಲ. ನೋಡಿ, ಮೊದಲು ಸೆಂಟ್ರ್ ಪೋರ್ಟಿಷನ್ ತೆಗೆದು ಸ್ವಲ್ಪ ಹೇರ್ನ ಫ್ರಂಟಲ್ಲಿ ಬಿಡಬೇಕು. ಅದಾದಮೇಲೆ ಸ್ವಲ್ಪನೇ ಲೇಯರ್ ಆಗಿ ತೊಗೊಂಡು ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಬೇಕು. ಈ ಥರ ಬ್ಯಾಕ್ ಕೋಮ್ ಮಾಡಬೇಕು. ಅದೇ ಥರ 5 to 6 ಟೈಮ್ಸ್ ಮಾಡ್ತಾ ಇರಬೇಕು ಬ್ಯಾಕ್ ಕೋಮಿಂಗ್. ಬ್ಯಾಕ್ ಕೋಮಿಂಗ್ ಯಾಕೆ ಮಾಡೋದಂದ್ರೆ ಸ್ವಲ್ಪ ಬಫಿ ಆಗಿರಲಿ ಅಂತ. ಫ್ಲ್ಯಾಟ್ ಇದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕಾಗಿ. ಇದು ಫ್ರಂಟ್ ಹೇರ್ ಸ್ಟೈಲು, ಬರೀ ಫ್ರಂಟ್ ಮಾತ್ರ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಬೇಕು. ಸ್ವಲ್ಪ ಪಫ್ ಹಾಕಿದ್ರೆ ನೀಟಾಗಿ ಬರುತ್ತೆ, ಫ್ಲ್ಯಾಟ್ ಆದರೆ ಚೆನ್ನಾಗಿರಲ್ಲ ಅಂತ. ಬ್ಯಾಕ್ ಕೋಮಿಂಗ್ ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು, ನೀಟಾಗಿ ತೊಗೊಳ್ಬೇಕು ಅದನ್ನು. ಈ ಥರ ನೀಟಾಗಿ ಬಾಚ್ಕೊಂಡ್ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಫ್ರಂಟಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಸ್ವಲ್ಪ ಪಫ್ ಬಂದಿದೆಯಾ ಇಲ್ವಾ ಅಂತ. ಪಫ್ ಆದಮೇಲೆ ಸೈಡ್ ಪೋರ್ಟಿಷನ್ ತೊಗೊಂಡು ಸೈಡಿಂದ ತೊಗೊಂಡು ಬಂದು ಇಲ್ಲಿ ಕೂರಿಸ್ಬೇಕು. ಕಲ್ಪನಾ ಹೇರ್ ಸ್ಟೈಲ್ ಥರ ನೀಟಾಗಿ ಪಫ್ ಬರಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಮೊದಲೆಲ್ಲ ಇದೇ ಫ್ಯಾಷನ್ನು, ಇವಾಗ ಇದೇ ಫ್ಯಾಷನ್ನು, ಓಲ್ಡ್ ಈಸ್ ಗೋಲ್ಡ್ ಥರ. ರೈಟ್ ಸೈಡಿಂದ ಪೋರ್ಟಿಷನ್ ತೊಗೊಂಡು ಬಂದು ಇದೇ ಥರ ನೀಟ್ ಫಿನಿಶಿಂಗ್ ಕೊಡಬೇಕು ಬ್ಯಾಕ್ ಸೈಡು. ಹೇಗಂದರೆ ಹಾಗೆ ಮಾಡ್ಕೋಬಾರ್ದು, ಚೆನ್ನಾಗಿ ಕಾಣಲ್ಲ ಬ್ರೈಡ್ಗೆ. ಫ್ರಂಟಲ್ಲಿ ಹೇರ್ ಬಿಟ್ಟಿರ್ತೀವಲ್ಲ ಅದನ್ನು ಫ್ಲ್ಯಾಟಾಗಿ ತೊಗೊಂಡು ಬಂದು ಸೈಡು ಇಯರ್ ಹತ್ರ ಪಿನ್ ಮಾಡಬೇಕು ಫಸ್ಟು. ಮತ್ತು ಈ ಕಡೆನೂ ಅದೇ ಥರ ಮಾಡ್ಕೊಳ್ಬೇಕು, ಸೇಮು. ಈ ಥರ ಟ್ವಿಸ್ಟ್ ಮಾಡಬೇಕು, ಮಾಡಿ ಕಿವಿ ಹತ್ರ ತೊಗೊಂಡು ಬಂದು ನೀಟಾಗಿ ಪಿನ್ ಮಾಡಬೇಕು. ಪಿನ್ ಮಾಡಿದ ನಂತರ ನೀಟಾಗಿ ಕೋಮ್ ಮಾಡಬೇಕು, ಬ್ಯಾಕ್ ಕೋಮು. ಈ ಥರ ಟ್ವಿಸ್ಟ್ ಮಾಡ್ತಾ ಹೆಡ್ಜ್ ತನಕ ನೀಟಾಗಿ ಇದೇ ಥರ ರೋಲ್ ನೀಟಾಗಿ ಬರಬೇಕು ಫಿನಿಶಿಂಗು. ಆಮೇಲೆ ಇದನ್ನು ಹೀಗೆ ಮೆತ್ತಗೆ ತೊಗೊಂಡು ಮೇಲೆ ಬರಬೇಕು, ಹೀಗೆ ರೋಲ್ ಮಾಡಬೇಕು ರೌಂಡಕ್ಕೆ. ಸೆಕೆಂಡ್ ರೌಂಡು ಇದೇ ಥರ ತೊಗೊಂಡು ಟ್ವಿಸ್ಟ್ ಮಾಡಿಕೊಂಡೇ ಬರಬೇಕು. ಇದೇ ಥರ ಹಾಕ್ಕೊಂಡು ಬಂದು ಇಲ್ಲಿಗೆ ಹೆಡ್ಜ್ ಮಾಡಬೇಕು. ಈ ಥರ ಹಾಕಾದ್ಮೇಲೆ ಯು ಪಿನ್ಸ್ ತೊಗೊಳ್ಬೇಕು. ನಾಟಿಗೆ ಎರಡಕ್ಕೂ ಸೇರಿ ನೀಟಾಗಿ ಟೈಟ್ ಮಾಡಬೇಕು. ಇದೇ ಥರ ಫುಲ್ಲು ಸುತ್ತು ಹಾಕ್ಕೊಂಡು ಬರಬೇಕು, ಇಲ್ಲಾಂದರೆ ಬಿಚ್ಕೊಂಡು ಬಂದ್ಬಿಡುತ್ತೆ. ಸ್ಟ್ರೈಟ್ ಹೇರ್ ಇದೆ ಅಲ್ವಾ, ಅದಕ್ಕೆ. ಇವಾಗ ಫುಲ್ ಸುತ್ತು ಯು ಪಿನ್ಸ್ ಹಾಕಿ ಗಂಟು ಹಾಕಿದ್ದೀನಿ. ಇದು ಲೇಯರ್ 3 ಲೇಯರ್ ಬಂದಿದೆ ಅಲ್ವಾ. ಇದಾದ್ಮೇಲೆ ನೀಟಾಗಿ ಒಂದು ನಟ್ ತಗೋಬೇಕು. ನಟ್ ತೊಗೊಂಡು ನೀಟಾಗಿ ಇದನ್ನು ಕವರ್ ಮಾಡಬೇಕು. ಕವರ್ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ, ಅದಕ್ಕೆ ಇದನ್ನು ಪಿನ್ ಮಾಡಬೇಕು.
ಸೊ ನಟ್ ಸಹಾಯದಿಂದ ನೀಟಾಗಿ ಫಿನಿಶಿಂಗ್ ಮಾಡಿದ್ದೀನಿ. ಅದು ಮಾಡಿರೋದ್ರಿಂದ ನೋಡಿ 1 2 3 ಲೇಯರ್ ಬಂದಿದೆ, ಯಾಕೆಂದರೆ ಅವ್ರು ಲಾಂಗ್ ಹೇರು ದಪ್ಪ ಇರೋದಕ್ಕೆ. ಇದಾದಮೇಲೆ ಇವು ಸ್ಯಾರಿಗೆ ಮ್ಯಾಚಿಂಗು ಜಡೆಬಿಲ್ಲೆ ಹಾಕ್ತಾ ಇದ್ದೀನಿ ಇಲ್ಲಿ. ಈಗ ಫ್ಲವರಿಂದ ಡೆಕೋರೇಷನು. ಅದಾದಮೇಲೆ ಗೋಲ್ಡ್ ಕಲರ್ ಒಂದು ಮಲ್ಲಿಗೆ ಮೊಗ್ಗಿನಿಂದ ಮಾಡಿಸಿರೋದು ಗೋಲ್ಡ್ ಕಲರು. ಗೋಲ್ಡ್ ಮತ್ತು ಮರೂನಲ್ಲಿ ರೋಸ್ ಪೆಟಲ್ಸಲ್ಲಿ ಫ್ಲವರ್ ಹಾಕಿದ್ದೀವಿ. ಅದಾದಮೇಲೆ ಒಂದು ಮಲ್ಲಿಗೆ ಹೂವಿನಲ್ಲಿ ಗೋಲ್ಡ್ ಕಲರ್ ಹಾಕಿದ್ದೀವಿ. ಹೇರ್ ಸ್ಟೈಲ್ ಮುಗ್ದಿದೆ ಇವಾಗ ಇವ್ರದ್ದು. ಲಾಂಗ್ ಹೇರ್ ಇತ್ತಲ್ವ, ಅದಕ್ಕೆ ಚಿಕ್ಕದ ಹೇರ್ ಸ್ಟೈಲ್ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮೊದಲು ಬ್ರೈಡ್ ಫೇಸ್, ಮದುವೆ ಹೆಣ್ಣಿಗೆ ಯಾವುದು ಹೇರ್ ಸ್ಟೈಲ್ ಸೆಲೆಕ್ಟ್ ಆಗುತ್ತೆ ಅಂತ ನಾವು ನೋಡಿ ಅವ್ರ ಫೇಸ್ ತಕ್ಕಂತೆ ನಾವು ಸಜೆಸ್ಟ್ ಮಾಡಿ ಹೇರ್ ಸ್ಟೈಲ್ ಮಾಡಬೇಕು. ಉದ್ದ ಕೂದಲಿಗೂ ವಿಭಿನ್ನವಾದ ಕೇಶ ವಿನ್ಯಾಸವನ್ನ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನ ತಿಳಿದುಕೊಂಡ್ರಿ ಅಲ್ವಾ? ಹಳೆಯ ವಿಧಾನವನ್ನ ಬಳಕೆ ಮಾಡಿಕೊಂಡು ಡಿಫರೆಂಟ್ ಲುಕ್ ನೀಡುವಂತಿರೋ ಇಂತಹ ಕೇಶ ವಿನ್ಯಾಸಗಳನ್ನ ನೀವು ಕೂಡ ಟ್ರೈ ಮಾಡಿ.